ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಅತ್ಯಂತ ಸರಳವಾಗಿರ್ತಕ್ಕಂಥ ಕುಜದೋಷ ಪರಿಹಾರಕ್ಕೆ ಕೇವಲ ಗುಲಗಂಜಿಯ ಪ್ರಯೋಗವೇಗೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಕೊನೆಯ ಭಾಗದಲ್ಲಿ ನೋಡ್ಕೊಳ್ಳಿ, ಈ ಒಂದು ಸರಳ ಕಾರ್ಯ ನಿಮಗೆ ಕುಜದೋಷ ಅಂತ ಮ್ಯಾಕ್ಸಿಮಮ್ ಸಮಸ್ಯೆಗಳು ದೂರ ಆಗುತ್ತೆ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ನಿಮಗೆ ಈ ಥರದ ವಿಚಾರಗಳನ್ನು ಸರ್ವೇ ಸಾಮಾನ್ಯವಾಗಿ ಯಾರೂ ತಿಳಿಸ್ಲಿಕ್ಕಿಲ್ಲ. ನೋಡಿ, ಗುಲಗಂಜಿಯ ಪ್ರಯೋಗದಿಂದ ಕುಜದೋಷ ನಿವಾರಣೆ ಹೇಗೆ ಸುಲಭವಾಗಿದೆ. ಖಂಡಿತ ನೋಡೋಣ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮಂಗಳವಾರ ಪಂಚಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಶೋಭನ ಯೋಗ ಇರತಕ್ಕಂಥ ಸಮಯ, ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು. ಚಂದ್ರ ಮೃಗಶೀರ ನಕ್ಷತ್ರ ಋಷಭ ರಾಶಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ತದನಂತರ 1 ಗಂಟೆಯಿಂದ ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 14 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೂ. ಗುಳಿಗ ಕಾಲ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 8 ಗಂಟೆ 59 ನಿಮಿಷದಿಂದ 9 ಗಂಟೆ 46 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 7 ಗಂಟೆ 24 ನಿಮಿಷದಿಂದ 8 ಗಂಟೆ 11 ನಿಮಿಷದವರೆಗೂ. ಚಂದ್ರ ಮೃಗಶೀರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ, ಅಂದರೆ ಕುಜನ ನಕ್ಷತ್ರದಲ್ಲಿ. ಮೊದಲು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ತದನಂತರ ಮಧ್ಯಾಹ್ನ ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಈ ದಿನ ಕುಟುಂಬ ವ್ಯಾಜ್ಯಗಳು, ಹಣಕಾಸಿನ ತೊಂದರೆಗಳು ಕಾಣ್ತಾ ಇದೆ. ಅನ್ನೆಸಸರಿಯಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ಮೇಷರಾಶಿ ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಹೂಡೋಕ್ಕೋಗ್ಬೇಡಿ. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಕೆಂಪು ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದರೆ, ಅಥವಾ ಶಿವ ಸುಬ್ರಹ್ಮಣ್ಯ ಹರ 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 ಸುಬ್ರಹ್ಮಣ್ಯ ಈ ಮಂತ್ರವನ್ನು 108 ಬಾರಿ ಹೇಳಿ. ಶುಭವಾಗ್ತದೆ. ದುಡುಕಿನ ನಿರ್ಧಾರಗಳು ಯಾವುದೂ ತಗೋಬೇಡಿ. ಮೇಷರಾಶಿಯವರು ಕಾಮಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ. ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭದ ಕಾಲ. ಇದ್ದಕ್ಕಿದ್ದಾಗೆ ಧನಾಗಮದ ಸೂಚನೆಗಳು ಸಿಗುತ್ತೆ. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಹೊರತುಪಡಿಸಿದ್ರೆ ಇನ್ನೆಲ್ಲ ರೀತಿಯಾದಂಥ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ. ಲಾಭದ ವಾತಾವರಣ ಇರ್ತದೆ ವೃಷಭ ರಾಶಿಯವ್ರಿಗೆ. ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ಳಿ. ಈ ಕಾಲ ನಿಮಗೆ ಶುಭದ ಕಾಲ. ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ನಾನು ನೋಡೋದಾದರೆ ಮ್ಯಾಕ್ಸಿಮಮ್ ಇವರಿಗೆ ಏನೇ ಬಂದರೂ ಎದುರಿಸ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಮನಸ್ಥಿತಿ ಶುದ್ಧವಾಗಿರಬೇಕು ಇವತ್ತು. ಅಂದರೆ ಅರ್ಥಾತ್ ಮನಸ್ಥಿತಿ ಶುದ್ಧವಾಗಿದ್ದರೆ ಸುಮ್ಮನೆ ಯಾರೊಟ್ಟಿಗೂ ಬೆರೆದಲ್ಲೇ ಇರತಕ್ಕಂಥದ್ದು, ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂತಕ್ಕಂಥ ಮನೋಭಾವತೆ ಬರ್ತದೆ. ಬಟ್ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಇದು ತಪ್ಪಲ್ಲ. ಬಟ್ ಮಿಥುನ ರಾಶಿ ಅಧಿಕಾರದ ಮನೋಭಾವತೆ ಜಾಸ್ತಿ ಇರ್ತದೆ. ನಾನು ಕೆಲಸದಲ್ಲಿ ಮೇಲುಗೈ ಸಾಧಿಸಬೇಕು, ನನ್ನ ಕಾರ್ಯದಲ್ಲಿ ಜಯ ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವತೆ ಮಿಥುನ ರಾಶಿಯವರಿಗೆ ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಶುಭದ ಕಾಲ ಆಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆದಾಯಕವಾಗಿರ್ತಕ್ಕಂಥ ದಿನ ಇದು. ವೈವಾಹಿಕ ಜೀವನ ಅಷ್ಟು ಉತ್ತಮ ಇಲ್ಲ. ಸಾಧ್ಯವಾದರೆ ಭಾಳ ವಿಶೇಷವಾಗಿ ಸ್ವಲ್ಪ ಹಾಲನ್ನು ತಗೊಂಡು ನೀವು ಇದನ್ನು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ, ಆಲದ ಮರದ ಬುಡಕ್ಕೆ ಹಾಕಿ ಅದರ ಬುಡದ ಅಲ್ಲಿರ್ತಕ್ಕಂಥ ಮಣ್ಣನ್ನು ತೊಗೊಂಬಂದು ಹಣೆಲಿಟ್ಕೊಳ್ಳಿ. ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಒಂದು ಸಣ್ಣ ಪ್ರಯಾಣ ಇರತಕ್ಕಂಥ ದಿನವಾಗ್ತದೆ. ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ಹಾಗೆ ತುಂಬ ಆ್ಯಕ್ಟಿವ್ನೆಸ್ ಇರತಕ್ಕಂಥ ಸಾಧ್ಯತೆ ಬರುತ್ತೆ. ಸ್ವಲ್ಪ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣುತ್ತೆ, ಅದು ಮತ್ತೆ ಉಪಶಮನವಾಗ್ತದೆ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥ ದಿನ. ಮೇಲಾಗಿ
ಈ ದಿನ ಲಾಭದ ವಾತಾವರಣ ಇರತಕ್ಕಂಥ ದಿನವಾಗ್ತದೆ. ಖಂಡಿತವಾಗಿ ಶುಭದ ದಿನ, ಸದುಪಯೋಗ ಮಾಡಿಕೊಳ್ಳಿ. ಸಿಂಹರಾಶಿಯ ಫಲಾಫಲ ಸ್ವಲ್ಪ ಎಚ್ಚರ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದನ್ನು ನೋಡ್ಕೋಬೇಕು. ತಮ್ಮ ಅಧಿಕಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣ್ತದೆ. ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ಕಳಂಕವನ್ನು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹನ್ನೋನಾಗಿ ಸಮಸ್ಯೆಗಳು ಬರುತ್ತೆ. ಹಣಕಾಸಲ್ಲಾಗ್ಬೋದು, ಮತ್ತೊಂದರಲ್ಲಾಗ್ಬೋದು. ಸ್ವಲ್ಪ ಎಚ್ಚರದಿಂದ ತಾವು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವಾಹನದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದರೆ ಈ ದಿನ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ಅಲ್ಲಿ ಪೂಜೆ ಆದ ನಂತರ ಹಂಚ್ತಕ್ಕಂಥದ್ದು ಬೆಳಗ್ಗೆ ಭಾಳ ಮುಖ್ಯ ಆಗ್ತದೆ. ಸಾಯಂಕಾಲ ಮಾಡಬೇಡಿ, ಬೆಳಗ್ಗೆ ಮಾಡಿ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಕುಟುಂಬ ವ್ಯಾಜ್ಯಗಳು ಕಾಣಿಸುತ್ತೆ. ಎದುರಾಳಿಗಳಿಂದ ಅನ್ನೋನಾಗಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಈ ದಿನ ಆಗ್ತದೆ. ಬಟ್ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರನ ಒಂದು ಆಶೀರ್ವಾದದ ಮೇರೆಗೆ ಸ್ವಲ್ಪ ಶುಭವನ್ನು ಕಾಣ್ತಿದ್ದೀರ. ಅದರ್ವೈಸ್ ಸ್ವಲ್ಪ ಟಫ್ ಇರತಕ್ಕಂಥ ಸಮಯ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅನ್ಯತಃ ಯಾರೊಟ್ಟಿಗಿನ ವ್ಯಾಜ್ಯಗಳನ್ನು ಬೆಳೆಸ್ಕೋಬೇಡಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಮನೆಯಲ್ಲಿ ಸಂಗಾತಿಯೊಟ್ಟಿಗೆ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ. ಸ್ವಲ್ಪ ಸಮಸ್ಯೆ ಬರ್ತದೆ. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ತುಲಾರಾಶಿಯವ್ರಿಗೆ ಒಂದು ವಿಚಾರ, ನೀವು ಕೇವಲ ಒಂದು ಪ್ರಯತ್ನದಿಂದ ಒಂದು ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸೋದು ಸತ್ಯ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ವಿಶೇಷವಾಗಿ ತನ್ನ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಲ. ಮೇಲಾಗಿ ಸಾಲ ವಾಪಸ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ಶತ್ರುವಿನ ಭಾವಕ್ಕೋಸ್ಕರ ಓಂ ಅನುಮತೇ ನಮಃ ಈ ಹಿತಶತ್ರುಗಳು ಸ್ವಲ್ಪ ಮಟ್ಟಿಗಿರೋದ್ರಿಂದ ಈ ಮಂತ್ರ ನಿಮಗೆ ಶುಭವನ್ನು ತರುತ್ತೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ. ಹಾಗೆ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರ್ತದೆ. ಬಟ್ ಒನ್ ಥಿಂಗ್, ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕರಾಗಿ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನವಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ನೀವು ಕೂಡ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭವಾಗ್ತದೆ. ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ವಾಹನಾದಿಗಳು, ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನೀವು ಅಡ್ವಾನ್ಸ್ ಕೊಟ್ಟಿರ್ತೀರ, ಅಲ್ಲಿ ದಾಖಲಾತಿಗಳ ಸಮಸ್ಯೆಗಳಾಗ್ಬೋದು, ಅಥವಾ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಬಟ್ ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಇರತಕ್ಕಂಥ ದಿನವಾಗ್ತದೆ. ಯಾರು ಧನುರಾಶಿಯಲ್ಲಿದ್ದೀರೋ ಕೋಪದ ವಾತಾವರಣವನ್ನು ಬಿಡಿ. ನಿಮ್ಮ ಕಾರ್ಯದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಧನುರಾಶಿಯವ್ರಿಗೆ. ಹಾಗೆ ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡೋದ್ರಿಂದ ಸ್ವಲ್ಪ ಉತ್ತಮತೆ ಆಗುತ್ತೆ. ಮಕರ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಮಕರ ರಾಶಿಯವರಿಗೆ ನೋಡಿ, ಪ್ರಯತ್ನ ಎಷ್ಟು ಪಡ್ತೀರೋ ಅಷ್ಟು ಶುಭದಾಯಕ. ಅದರಲ್ಲೂ ಕೂಡ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಸಹೋದರಿಯರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತದೆ. ಸ್ವಲ್ಪ ಎಚ್ಚರವಾಗಿದ್ದುಕೊಂಡು ಮ್ಯಾನೇಜ್ ಮಾಡಿದ್ರೆ ಶುಭದ ಕಾಲವಾಗ್ತದೆ. ಕುಂಭರಾಶಿ ಕುಟುಂಬ ವ್ಯಾಜ್ಯಗಳನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಕತೆಗಳು ಬೆಳೆದು ಕುಟುಂಬ ವ್ಯಾಜ್ಯಗಳಿಗೆ ಹೋಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕೆಡಿಸುತ್ತೆ. ಇದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಂಡ್ರೆ ಮಿಕ್ಕೆಲ್ಲ ಶುಭಕರ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಮೀನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥ ವಿಚಾರಕ್ಕೆ ಬರೋಣ. ನೋಡಿ, ಮೀನರಾಶಿಯವ್ರಿಗೆ ಕೇವಲ ನಿಮ್ಮ ಅಹಮ್ಮಿಂದ ತುಂಬ ಎಕ್ಸ್ಟೀರಿಯರ್ ಆಫ್ ಒಂದು ಈಗೋಸ್ಟಿಕ್ ನೇಚರ್, ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಬೇರೆ ಕೆಲಸಗಳೆಲ್ಲ ನೀವು ಮಾಡ್ತೀರಾ, ಮ್ಯಾಕ್ಸಿಮಮ್ ನಾನು ಬೇರೆ ಕೆಲಸಗಳಲ್ಲಿ ವಿಚಾರದಲ್ಲಿ ನಾನು ಪ್ರಯತ್ನದಿಂದ ಗೆಲ್ತೀರಾ, ಮತ್ತೊಂದು ಮಾಡ್ತೀರಾ, ಎಲ್ಲ ಚೆನ್ನಾಗಿದೆ. ಬಟ್ ಮೀನರಾಶಿ ಕೋಪ ನಿಯಂತ್ರಣ ಭಾಳ ವಿಶೇಷತೆ ಇರುತ್ತೆ. ಮ್ಯಾಕ್ಸಿಮಮ್ ಮೀನರಾಶಿ ದಿನ 108 ಬಾರಿ ತ್ರಯಂಬಕ ಮಂತ್ರವನ್ನು ಹೇಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋ ಮೃಕ್ಷಿ ಯಮಾಮೃತಾತ್. ಈ ಮಂತ್ರ ಪಠನೆ ಶುಭವನ್ನು ತರುತ್ತೆ. ಇಷ್ಟು 12 ರಾಶಿಗಳ ಫಲಾನುಫಲ. ಸ್ನೇಹಿತರೆ, ಕುಜದೋಷ, ಲಗ್ನದಲ್ಲೇ ಕುಜ, 2ರ ಸ್ಥಾನದಲ್ಲಿ ಕುಜ,
ಚತುರ್ಥ ಭಾವದಲ್ಲಿ ಕುಜ, ಸಪ್ತಮದಲ್ಲಿ ಕುಜ, ಅಷ್ಟಮದಲ್ಲಿ ಕುಜ, ದ್ವಾದಶ ಭಾವ ಅಂದರೆ 12ರ ಸ್ಥಾನದಲ್ಲಿ ಕುಜನಿದ್ದಾಗ ಕೇವಲ 11 ಗುಲಗಂಜಿಯನ್ನು ತಗೊಳ್ಳಿ. ಗುಲಗಂಜಿಯನ್ನು ತಗೊಂಡು 108 ಬಾರಿ ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಹೇಳಿ ಮಂಗಳವಾರಗಳಂದು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಖಂಡಿತವಾಗಿ ಇದನ್ನು ಆಗಿಂದಾಗ್ಗೆ ಮಾಡಿದ್ರೆ ಕೇವಲ 8 ಮಂಗಳವಾರ ಕಾಲ ಈ ಗುಲಗಂಜಿಯ ಪ್ರಯೋಗವನ್ನು ಮಾಡಿದ್ರೆ ಖಂಡಿತವಾಗಿ ಕುಜದೋಷ ಇರೋದಿಲ್ಲ, ಶುಭವಾಗ್ತದೆ. ಸರಳವಾಗಿ ಹೇಳಿದ್ದೇನೆ, ತಿಳ್ಕೊಳ್ಳಿ, ಇದನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ.